ಇರಾನ್ ಮೇಲೆ ದಾಳಿಯನ್ನ ಇಸ್ರೇಲ್ ಕೂಡ ತೀವ್ರಗೊಳಿಸ್ತಾ ಇದೆ. ಪುಟ್ಟ ರಾಷ್ಟ್ರ ಆದರೂ ಅವ್ರು ತೋರಿಸ್ತಾ ಇರುವಂತಹ ಧೈರ್ಯವಂತಿಕೆ ಅಂತಿಂತದಲ್ಲ. ಇರಾನ್ನ ರಾಷ್ಟ್ರ ನಗರ, ಇರಾನ್ನ ಮಿಲಿಟರಿ ಮೂಲ ಸೌಕರ್ಯ ನೆಲೆಗಳ ಮೇಲೆ ದಾಳಿಯನ್ನ ಮುಂದುವರಿಸ್ತಾ ಇದೆ. ಉತ್ತರ ಪ್ರಾಂತ್ಯದ ಸೆಫೆದ್ ರೂಡ್ ಪ್ರದೇಶದ ಕೈಗಾರಿಕಾ ಸಂಕೀರ್ಣಗಳು ಕೂಡ ಛಿದ್ರವಾಗಿದೆ. ಇರಾನ್ನ ಗ್ರಾಮಾಂತರ ಪ್ರದೇಶವನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನ ಮುಂದುವರಿಸ್ತಾ ಇದೆ ಇಸ್ರೇಲ್ ಕೂಡ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿಂದಲೂ ಕೂಡ ಬ್ಯಾಲಿಸ್ಟಿಕ್ ಮಿಸೈಲು, ಸೂಪರ್ಸಾನಿಕ್ ಮಿಸೈಲು, ಆಮೇಲೆ ವೈಮಾನಿಕ ದಾಳಿಗಳು ಇಸ್ರೇಲ್ ಕಡೆಯಿಂದ ಮುಂದುವರಿತಾ ಇದೆ. 3 ದಿನಗಳ ಹಿಂದೆನೆ ಇಸ್ರೇಲ್ ಹೇಳಿತ್ತು, ನಾವು ಏರ್ ಸುಪ್ರಿಮೆಸಿಯನ್ನು ಸಾಧಿಸಿದ್ದೀವಿ ಇರಾನ್ ಮೇಲೆ ಅಂತ. ಅಂದರೆ ಆಕಾಶದಲ್ಲೆಲ್ಲ ಸುತ್ತಾಡೋದು ನಮ್ಮದೇ ವಿಮಾನಗಳು ಅಂತ. ಸೊ ಅದ್ರಲ್ಲಿ ಬೇಕಾದಂತಹ ಹಾನಿಯನ್ನು ಇವರು ಮಾಡ್ತಾ ಇದ್ದಾರೆ. ಆಮೇಲೆ ಅಣುಶಕ್ತಿ ಹೇಗಾದರೂ ಮಾಡಿ ಅದನ್ನು ಸಾಧಿಸದಂತೆ ನೋಡಿಕೊಳ್ಳೋ ನಿಟ್ಟಿನಲ್ಲಿ ನಿಖರತೆಯಿಂದ ಕೂಡಿದಂತಹ ಸ್ಫೋಟಕಗಳನ್ನು ಹೊಂದಿದಂತಹ ಬಾಂಬ್ಗಳನ್ನು ಇವರು ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ. ಸ್ಪೈಸ್ ಬಾಂಬ್ ಸೇರಿದಂತೆ ಸುಮಾರು ಬಾಂಬ್ಗಳನ್ನು ಇವರು ಹಾಕ್ತಾ ಇದ್ದಾರೆ. ಭಾರತಕ್ಕೆ ವಾಯುನೆಲೆಯನ್ನ ಇರಾನ್ ತೆರೆದಿದೆ, ಏರ್ ಸ್ಪೇಸ್ ಓಪನ್ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಇದು. ಇವತ್ತು 1000 ಭಾರತೀಯರು ದೆಹಲಿಗೆ ಬರ್ತಾ ಇದ್ದಾರೆ. ಇರಾನ್ನಿಂದ ಸಿಲುಕಿದ್ದ ಭಾರತೀಯರನ್ನ ಈಗ ಸೇಫ್ ಪ್ಯಾಸೇಜ್ ಮಾಡಿಕೊಡೋದ್ರ ಮೂಲಕ ಭಾರತೀಯರಿಗೋಸ್ಕರ ಇರಾನ್ ವಾಯುನೆಲೆ ಮುಕ್ತವಾಗಿದೆ ಅನ್ನೋದ್ರ ಡೀಟೇಲ್ಸ್. ಅಂದರೆ ರಾಜತಾಂತ್ರಿಕ ಮಾತುಕತೆಯಲ್ಲಿ ಇದೊಂದು ಜಯ, ಭಾರತಕ್ಕೆ ದೊಡ್ಡ ಜಯ ಇದು. ಸೊ 1000 ಭಾರತೀಯರು ದೆಹಲಿಗೆ ವಾಪಸ್ ಆಗ್ತಾ ಇದ್ದಾರೆ. ಈಗಾಗಲೇ 600ಕ್ಕೂ ಹೆಚ್ಚು ಭಾರತೀಯರು ಬ್ಯಾಚ್ ವೈಸ್ ವಿದ್ಯಾರ್ಥಿಗಳು ಬಂದಿದ್ದಾರೆ. 500 ಜನ ಈ ಕಾಶ್ಮೀರಿ ವಿದ್ಯಾರ್ಥಿಗಳೇನೋ ಬಂದರು ಅಂತ ಕೇಳ್ಪಡ್ತಾ ಇದ್ವಿ ನಾವು. ಇನ್ನೊಂದು 1000 ಜನ ಸ್ಟೂಡೆಂಟ್ಸ್ ಬರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಉದ್ಯೋಗದಲ್ಲಿ ಕೂಡ ಇದ್ರು. ಯಾಕಂದರೆ ಅಲ್ಲಿ ಜಬಾರ್ ಪೋರ್ಟನ್ನು ನಿರ್ಮಾಣ ಮಾಡ್ತಾ ಇರೋದೇ ಭಾರತ ಫೋಕಸ್ ಮಾಡಿಕೊಂಡು. ಅಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ಗಳನ್ನು ಕೂಡ ಭಾರತ ಮಾಡಿದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಆಪರೇಷನ್ ಸಿಂಧೂದ 2ನೇ ಭಾಗನ ಇದು. 1000 ಭಾರತೀಯರು ಬರ್ತಿರೋದು. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಅವ್ರದ್ದೆಲ್ಲ ಫ್ಲೈಟು ಮತ್ತು ಏರ್ ಲಿಫ್ಟ್ ಮಾಡುವಂತಹ ಪ್ರಯತ್ನ, ಸೇಫ್ ಪ್ಯಾಸೇಜ್ ಮಾಡೋ ಪ್ರಯತ್ನ ಎಲ್ಲ ಹೇಗಾಗ್ತಾ ಇದೆ? ಮಮತಾ ನೋಡಿ, ಇರಾನ್ನಲ್ಲಿರುವಂತಹ ಭಾರತೀಯರನ್ನ ಕರೆತರುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧುವನ್ನು ಆರಂಭ ಮಾಡಿರುವಂಥದ್ದು. ಅಲ್ಲಿರುವಂತಹ ಭಾರತೀಯರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರುವಂಥ ಕೆಲಸಗಳಾಗ್ತಾ ಇದ್ದಾವೆ. ಮೊದಲನೇ ಹಂತದಲ್ಲಿ 110 ಜನರನ್ನ ಈಗಾಗಲೇ ಕರೆತಂದಿರುವಂಥದ್ದು. ಮತ್ತಷ್ಟು ಜನರನ್ನ ಕರೆತರುವಂಥ ಪ್ರಯತ್ನಗಳು ಕೂಡ ನಿರಂತರವಾಗಿ ಆಗ್ತಾ ಇದ್ದಾವೆ. ಈ ನಡುವೆ ಇರಾನ್ ಕೂಡ ಈ ಒಂದು ಸ್ಥಳಾಂತರ ಪ್ರಕ್ರಿಯೆಗೂ ಕೂಡ ಸಹಕಾರವನ್ನು ನೀಡುವಂಥ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಭಾರತದ ವಿಮಾನಗಳಿಗೆ ತನ್ನ ವಾಯು ಪ್ರದೇಶವನ್ನ ಮುಕ್ತವಾಗಿಡುತ್ತೆ ಅನ್ನುವಂತಹ ಒಂದು ಸಂದೇಶವನ್ನು ಈಗ ಕೂಡ ಕೊಟ್ಟಿರುವಂತದ್ದು. ನೋಡಿ, ಇಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಭಾರತ ಎದುರಿಸ್ತಾ ಇತ್ತು. ಬೈ ಏರ್ ಏನು ಭಾರತೀಯರನ್ನ ಕರ್ಕೊಂಡು ಬರ್ಲಿಕ್ಕೆ ಸಾಕಷ್ಟು ಸಮಸ್ಯೆಗಳಿದ್ವು. ಯಾಕಂದ್ರೆ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನದ ಮೇಲೆ ನಾವು ವಿಮಾನಗಳನ್ನ ಹಾರಾಟ ಮಾಡಬೇಕಾಗಿತ್ತು. ಆದ್ರೆ ಇತ್ತೀಚಿನ ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನದ ಮೇಲೂ ಕೂಡ ವಿಮಾನದ ಹಾರಾಟವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ಸುತ್ತಾಡಿಕೊಂಡು ಭಾರತಕ್ಕೆ ಕರೆತರಬೇಕಾದಂತ ಅನಿವಾರ್ಯತೆಗಳು ನಿರ್ಮಾಣ ಆಗಿತ್ತು. ಈಗ ಇರಾನ್ ಕೂಡ ತನ್ನ ವಾಯು ಪ್ರದೇಶವನ್ನು ಸ್ವಲ್ಪ ಮುಕ್ತಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ಭಾರತಕ್ಕೆ ಇದೊಂದಿಷ್ಟು ನೆರವಾಗುತ್ತೆ ಏನು ಅಲ್ಲಿರುವಂತ ಭಾರತೀಯರನ್ನ ಕರೆತರಲಿಕ್ಕೆ. ಇದಕ್ಕೂ ಮುನ್ನ ಈಗ 1000 ಭಾರತೀಯರೇನು ಬರ್ತಾ ಇದ್ದಾರೆ, ಇದಕ್ಕಿಂತ ಮುನ್ನ ಒಂದು 600ಕ್ಕೂ ಹೆಚ್ಚು ಭಾರತೀಯರನ್ನ ಬೇರೆ ಬೇರೆ ಭಾಗಗಳಿಂದ ತರುವಂತ ಪ್ರಯತ್ನಗಳಾಗ್ತಾ ಇದಾವೆ. ಮುಖ್ಯವಾಗಿ ಟೆಹರಾನ್ನಿಂದ 1000 ಕಿಲೋಮೀಟರ್ ದೂರದಲ್ಲಿರುವಂತಹ ಮಶಾದ್ ಅನ್ನುವಂಥ ಗಡಿ ಪ್ರದೇಶದಿಂದ ಟರ್ಕ್ಮೆನಿಸ್ತಾನಕ್ಕೆ ಕರ್ಕೊಂಡು ಬಂದು ಅಲ್ಲಿಂದ ಬೈ ಏರ್ ಅವ್ರನ್ನ ಡೆಲ್ಲಿಗೆ ಕರೆತರುವಂತ ಕೆಲಸಗಳು ಕೂಡ ಆಗ್ತಾ ಇತ್ತು. ಇದು ಬಹಳಷ್ಟು ದೊಡ್ಡ ಪ್ರಕ್ರಿಯೆ ಆಗಿತ್ತು. 15-20 ಗಂಟೆಗಳ ಕಾಲ ಸುದೀರ್ಘವಾದಂತಹ ಜರ್ನಿಯನ್ನ ಕೂಡ ಮಾಡಬೇಕಾಗಿತ್ತು. ಹೀಗಾಗಿ ಅಲ್ಲಿರುವಂತ ರಾಯಭಾರಿ ಕಚೇರಿ ಇರಾನ್ ಸರ್ಕಾರದ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇತ್ತು. ಈಗ ಇರಾನ್ ಸರ್ಕಾರ ಕೂಡ ಇದಕ್ಕೆ ಒಪ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ನೇರವಾಗಿ ಇರಾನ್ನಿಂದ ಈಗ ಭಾರತೀಯರನ್ನ ಪಿಕಪ್ ಮಾಡಬಹುದಾಗಿರುವಂಥದ್ದು. ಹೀಗಾಗಿ ಇದೊಂದು ಬಹುದೊಡ್ಡ ರಾಜತಾಂತ್ರಿಕ ಗೆಲುವು ಕೂಡ ಆಗಿರುವಂಥದ್ದು. ಮತ್ತೆ ಭಾರತೀಯರನ್ನ ಸುರಕ್ಷಿತವಾಗಿ ಆದಷ್ಟು ಬೇಗವಾಗಿ ಕಾರ್ಯಾಚರಣೆ ಮೂಲಕ ಕರೆತರಲಿಕ್ಕೆ ಸಹಾಯ ಆಗುತ್ತೆ. ಮಮತಾ, ತೆಹರಾನ್ನಲ್ಲಿ ನಿರಂತರವಾಗಿ ಕ್ಷಿಪಣಿ ದಾಳಿಗಳು ಮುಂದುವರಿತಾ ಇದೆ. 6 ರಾಷ್ಟ್ರಗಳ ರಾಯಭಾರ ಕಚೇರಿಯನ್ನ ಬಂದ್ ಮಾಡಲಾಗಿದೆ. ಎಂಬೆಸಿಗಳು ಕ್ಲೋಸ್ ಆಗಿದೆ, ಅಲ್ಲಿ ವರ್ಕಿಂಗ್ ಅಲ್ಲಿ ಇಲ್ಲ. ನ್ಯೂಜಿಲೆಂಡ್, ಸ್ವಿಟ್ಜರ್ಲ್ಯಾಂಡ್ ರಾಯಭಾರಿ ಕಚೇರಿಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಯಾಕಂದ್ರೆ ಇಲ್ಲಿರೋ ಅಫಿಷಿಯಲ್ಸ್ಗೆ ಅದು ಅಪಾಯ. ತೆಹರಾನ್ನಲ್ಲಿ ನಿರಂತರವಾಗಿ ಕ್ಷಿಪಣಿ ದಾಳಿಗಳಾಗ್ತಾ ಇದೆ. ಕೆಲ ಎಂಬೆಸಿ ಕಚೇರಿಗಳ ಮೇಲೆ ಭಾಗಶಃ ದಾಳಿಗಳಾಗ್ತಾ ಇದೆ. 2 ಕಡೆ ಹಂಗೆ ದಾಳಿಗಳಾಗ್ತಾ ಇದೆ. ಸೊ ಅದನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ. ಆಮೇಲೆ ಹಂಗೂ ಓಪನ್ ಇಟ್ರೆ ಏನಾಗುತ್ತೆ ಅಂದರೆ, ಅಕಸ್ಮಾತ್ ಇಲ್ಲೇನಾದರೂ ಬಾಂಬ್ ಬಂದು ಬಿತ್ತು ಅಂದರೆ ಅದನ್ನ ಯುದ್ಧಾಪರಾಧ ಅಂತ ಕನ್ಸಿಡರ್ ಮಾಡಲಾಗುತ್ತೆ.